ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೇವಂತಿಗೆ ಹೂ ಗಿಡಗಳನ್ನ ಚಿಕ್ಕ ಪಾಟಿಂದ ದೊಡ್ಡ ಪಾಟಿಗೆ ಯಾವ ರೀತಿ ರಿಪೋರ್ಟ್ ಮಾಡಬೇಕು ಅನ್ನೋ ವಿಚಾರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಆ ದೊಡ್ಡ ಪಾಟಿಗೆ ಹಾಕುವ ಮುನ್ನ ಯಾವ್ಯಾವ ರೀತಿಯ ಹಂತಗಳನ್ನ ನಾವು ಅನುಸರಿಸಬೇಕು, ನಾನು ವಿತ್ ಲೈವ್ ರಿಸಲ್ಟ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಆಲ್ರೆಡಿ ಕ್ರಿಸ್ಯಾಂಥಮಮ್ ರಿಲೇಟೆಡ್ ಮೀನ್ಸ್ ಸೇವಂತಿಗೆ ರಿಲೇಟೆಡ್ ಒಂದು 2 to 3 ವೀಡಿಯೋಸ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅವುಗಳೆಲ್ಲವನ್ನು ನೋಡಿ ಒಂದ್ಸಲ ಅಂತ ಹೇಳ್ತಾ, ಮತ್ತು ಯಾವ ರೀತಿಯ ಮಣ್ಣಿನ ಮಿಕ್ಸ್ಚರ್ನ ತಗೋಬೇಕು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರ್ಬೋದು, ಇವೆಲ್ಲವೂ ಕೂಡ ಆಲ್ರೆಡಿ ರಿಪೋರ್ಟ್ ಆಗಿರೋಂಥವು. ಇನ್ನೊಂದಷ್ಟು ಚಿಕ್ಕ ಪಾಟಲ್ಲಿರುವಂತಹ ಸೇವಂತಿಗೆ ಗಿಡಗಳನ್ನ ದೊಡ್ಡ ಪಾಟಿಗೆ ಯಾವ ರೀತಿ ರಿಪೋರ್ಟ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಸೇವಂತಿಗೆ ಗಿಡ ನೋಡ್ಬೋದು ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ ಅಂತ. ಮತ್ತು ಇಲ್ಲಿ ಕಾಣಿಸ್ತಿರೋ ಒಂದಷ್ಟು ಕೂಡ ಸೇವಂತಿಗೆ ಹೂ ಗಿಡಗಳೇ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು. ವಿಡಿಯೋದಲ್ಲಿ ಮುಂದುವರಿತಾ ಹೋಗೋಣ. ಈ ಸೇವಂತಿಗೆ ಹೂ ಗಿಡಗಳು ನಾನು ಆಲ್ರೆಡಿ ನನ್ನ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂತಹ ಸೇವಂತಿಗೆ ಹೂ ಗಿಡಗಳ ಪಿಂಚಿಂಗ್, ಪ್ರೂನಿಂಗ್ ಹಾಗೂ ಹಾಕಲೇಬೇಕಾದಂತಹ ಗೊಬ್ಬರಗಳ ರಿಲೇಟೆಡ್ ವಿಡಿಯೋ. ಆ ದಿನ ನಾನು ಇವೆಲ್ಲ ಸೇವಂತಿಗೆ ಹೂ ಗಿಡಗಳನ್ನ ಪ್ರೂನಿಂಗ್ ಮಾಡಿ ಚಿಕ್ಕ ಪಾಟಲ್ಲಿ ಹಾಕಿದ್ದಂಥದ್ದು. ಇವತ್ತು ನಾನು ಅವುಗಳನ್ನ ದೊಡ್ಡ ಪಾಟಿಗೆ ಹಾಕೋದು ಅಂತ ಅಂದ್ಕೊಂಡು ಹಾಕ್ತಾ ಇರೋವಂಥದ್ದು. ಇದರ ಭಾಗವಾಗಿ ನಾನು ಯಾವ್ಯಾವ ರೀತಿಯ ಸಾಯಿಲ್ ಮಿಕ್ಸ್ಚರ್ನ ತಗೊಂಡಿದ್ದೀನಿ, ಅಥವಾ ನಾವು ಹಾಕುವಂತಹ ಮಣ್ಣಿಗೆ ಏನೇನೆಲ್ಲ ಆ್ಯಡ್ ಮಾಡಬೇಕು ಇನಿಷಿಯಲಿ ಆರಂಭದಲ್ಲಿ ಅನ್ನೋದನ್ನು ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ತು ಅಂದರೆ ನಿಮಗೆ ಉತ್ತಮವಾದಂತಹ ಮಾಹಿತಿ ಸಿಗ್ತಾ ಹೋಗುತ್ತೆ. ಯಾಕಂತಂದರೆ ಸೇವಂತಿಗೆ ಹೂ ಗಿಡಗಳನ್ನ ಹೆಚ್ಚು ಇಷ್ಟಪಟ್ಟು ಬೆಳೆಸ್ತಿರೋಂಥವಳು ನಾನು. ಹಾಗಾಗಿ ಅದ್ರ ಬಗ್ಗೆ ನನಗೆ ಗೊತ್ತಿರುವಂತಹ ಒಂದಷ್ಟು ನಾಲೆಡ್ಜ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ. ಇದು ಬೇಸಿಕಲಿ ಫಸ್ಟ್ ನಾನು ಇದು ಜರಡಿ ಮಾಡ್ತಿರೋವಂಥದ್ದು ಕೊಬ್ಬರಿ ಸುಲಿಯುವಾಗ ಬಿದ್ದಿರುವಂತಹ ಡಸ್ಟು. ನಾನಲ್ಲಿ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಬರೆಯೋಕೆ ಹೋದೆ. ತುಂಬ ರಿಕ್ವೆಸ್ಟ್ ಮಾಡ್ತೀನೇನೋ ಅಂತ ಅನ್ನಿಸ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತವಾಗಿಯೂ ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ ಅನ್ನೋ ನಂಬಿಕೆ ಅಷ್ಟೇ. ಇದು ಎರಡನೇ ಗೊಬ್ಬರ ಕೌಡಂಗ್ ಕಾಂಪೋಸ್ಟ್. ಇದು ಅಂದರೆ ನಮ್ಮ ಹಸುಗಳು ತಿಪ್ಪೆನಲ್ಲಿರುವಂತಹ ಗೊಬ್ಬರನೇ ಚೆನ್ನಾಗಿ ಒಣಗಿರೋದನ್ನು ತಗೊಂಡು ಮತ್ತೊಮ್ಮೆ ಒಣಗಿಸಿ ನಾನು ಕೌಡಂಗ್ ಕಾಂಪೋಸ್ಟ್ನ ಮಾಡ್ಕೊಂಡಿರೋ ಅಂಥದ್ದು. ನಮ್ಮ ಒಬ್ಬ ವ್ಯೂವರ್ ಯಾರೋ ಕೇಳಿದರು, ಮೇಡಮ್ ಹೇಗೆ ಕೌಡಂಗ್ ಕಾಂಪೋಸ್ಟ್ನ ಮನೆಯಲ್ಲಿ ಪ್ರಿಪೇರ್ ಮಾಡ್ತೀರಾ ವಿಡಿಯೋ ಮಾಡಿ ಅಂತ. ಹಾಗಾಗಿ ಇದರ ಬಗ್ಗೆ ವಿಡಿಯೋ ಕೂಡ ನಾನು ಮುಂದಿನ ದಿನಗಳಲ್ಲಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ನನ್ನ ಗಾರ್ಡನ್ಗೆ ಯಾವಾಗಲೂ ಬಳಸುವಂತಹ ಕೆಂಪು ಮಣ್ಣು ಬೇರುಗಳಿಗೆ ಬೇಕಾದಂತಹ ಸಾಕಷ್ಟು ಪೋಷಕಾಂಶ ಒದಗಿಸೋದ್ರಿಂದ ಯೂಸ್ ಮಾಡೋವಂಥದ್ದು. ಇದು ಫೈನಲಿ ಸ್ವಲ್ಪ ಕ್ವಾಂಟಿಟಿ ವುಡ್ ಆ್ಯಶ್ನ ಹಾಕಬೇಕಾಗುತ್ತೆ. ವುಡ್ ಆ್ಯಶಲ್ಲಿ ಅಂದರೆ ಬೂದಿಯಲ್ಲಿ ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ಹೆಚ್ಚು ಇರೋದ್ರಿಂದ ಗಿಡಗಳಿಗೆ ಅದು ಪೂರಕವಾಗೇ ಇರುತ್ತೆ ಯಾವಾಗಲೂ ಕೂಡ. ಮತ್ತು ಕ್ವಾಂಟಿಟಿ ಪ್ರಮಾಣ ಅಂದರೆ ಆ ಬೂದಿಯನ್ನು ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ. ನಾವು ಹೆಚ್ಚು ಯೂಸ್ ಮಾಡ್ತು ಅಂತಂದರೆ ಗಿಡ ಡೆಫಿನೆಟ್ಲಿ ಹಾಳಾಗುತ್ತೆ. ಬಿಕಾಸ್ ನನಗೂ ಕೂಡ ಅದು ಎಕ್ಸ್ಪೀರಿಯೆನ್ಸ್ ಆಗಿರೋ ಅಂಥದ್ದು. ಸೊ ಫೈನಲಿ ನಾನು ದೊಡ್ಡ ಪಾಟ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸೇವಂತಿಗೆ ಹೂ ಗಿಡಗಳನ್ನ ಹಾಕೋದಕ್ಕೆ. ಈ ಪಾಟ್ಗಳನ್ನ ನಾನು ಹೀಗೆ ರೋಡ್ ಸೈಡ್ ಬರೋವಾಗ ಅಲ್ಲಿ ಸೇಲ್ ಮಾಡ್ತಿದ್ದವ್ರ ಹತ್ರ ತೊಗೊಂಬಂದಿದ್ದೆ ಅಂಥದ್ದು. ಸೇವಂತಿಗೆ ಹೂ ಗಿಡಗಳನ್ನ ನಾವು ಯಾವಾಗಲೇ ಹಾಕೋವಾಗಲೂ ಕೂಡ ದೊಡ್ಡ ಪಾಟನ್ನೇ ಚೂಸ್ ಮಾಡಬೇಕು. ಯಾರೆಲ್ಲ ಸೇವಂತಿಗೆ ಹೂ ಗಿಡಗಳನ್ನ ಬೆಳೀತಾ ಇದ್ದೀರೋ ಅಥವಾ ಬೆಳಿಬೇಕು ನಮ್ಮ ಟೆರೆಸ್ ಗಾರ್ಡನಲ್ಲಾಗಿರ್ಬೋದು ಅಥವಾ ಹೋಮ್ ಗಾರ್ಡನಿಂಗಲ್ಲಾಗಿರ್ಬೋದು, ಅಂಥವರು ಖಂಡಿತವಾಗಿಯೂ ಕೂಡ ದೊಡ್ಡ ಪಾಟ್ಗಳನ್ನೇ ಆಯ್ಕೆ ಮಾಡಿ. ಸೊ ಪಾಟ್ ತುಂಬ ಮಣ್ಣನ್ನು ತುಂಬಬಾರ್ದು. ಒಂದು ಮೇಲ್ಗಡೆಯಿಂದ ಒಂದು 5 ಇಂಚು ಇನ್ನೂ ಖಾಲಿ ಇರೋ ರೀತಿ ಮಣ್ಣನ್ನು ತುಂಬಬೇಕಾಗುತ್ತೆ. ಯಾಕಂತಂದರೆ ಗಿಡ ಆಲ್ರೆಡಿ ದೊಡ್ಡದಾಗಿ ಬೆಳೆದಿರೋದ್ರಿಂದ ಅದನ್ನು ತುಂಬ ಆಳವಾಗೇ ನಾವು ಪಾಟಿಗೆ ಹಾಕಬೇಕಾಗುತ್ತೆ. ನಾವು ಮೇಲ್ಗಡೆನೇ ಹೆಚ್ಚು ಮಣ್ಣು ತುಂಬಿತು ಅಂತಂದರೆ ಆ ಗಿಡ ಸರಿಯಾಗಿ ಕೂರೋದಕ್ಕೆ ಆಗಲ್ಲ, ಮತ್ತು ಮೇಲ್ಗಡೆನೇ ಅದ್ರ ಬೇರುಗಳು ಕಾಣೋ ಅಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟು ಕಡಿಮೆ ಕ್ವಾಂಟಿಟಿ ಮಣ್ಣನ್ನು ಹಾಕಿ ಗಿಡ ಹಾಕಿ ಆದಮೇಲೆ ಅದ್ರ ಮೇಲ್ಭಾಗದಿಂದ ನಾವು ಇನ್ನಷ್ಟು ಮಣ್ಣನ್ನು ಹಾಕಬೇಕಾಗುತ್ತೆ.
ಇದು 2 ತಿಂಗಳ ಹಿಂದೆ ಹಾಕಿರುವಂತಹ ಗಿಡ. ಹಾಕಿದ್ದು ಒಂದೇ ಸಸಿ. ಈಗ ಸಾಕಷ್ಟು ಹೊಸ ಸೇವಂತಿಗೆ ಹೂ ಗಿಡಗಳು ಕೂಡ ಬಂದಿರೋದು. ನನಗೆ ಇದು ಸಾಕಷ್ಟು ಖುಷಿ ಕೊಡುವಂಥ ವಿಚಾರ. ಹೆಚ್ಚು ಸಣ್ಣ ಸಸಿಗಳು ಬಂತು ಅಂತಂದರೆ ನನಗಾಗೋಷ್ಟು ನಾನು ನಿಜವಾಗ್ಲೂ ಅದು ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಯಾಕಂತಂದರೆ ಆರಂಭದಲ್ಲಿ ಒಂದು ಗಿಡ ತೊಗೊಂಬರೋದು, ಒಂದು ಮದರ್ ಪ್ಲ್ಯಾಂಟ್ ಏನಿರುತ್ತೋ ಅದೇ ಸತ್ತೋಗ್ತಾಯಿತ್ತು. ಹೊಸ ಗಿಡನ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇವಾಗ ನಾನು ಒಂದು ರೀತಿಯ ವಿಧಾನವನ್ನು ಅನುಸರಿಸ್ತಾ ಇರೋದ್ರಿಂದ ನನಗೆ ಸಾಕಷ್ಟು ಗಿಡಗಳು ಒಂದು ಮದರ್ ಪ್ಲಾಂಟಿಂದ ಸಿಗ್ತಿರೋ ಅಂಥದ್ದು. ಇವೆಲ್ಲವೂ ಕೂಡ ಕೇಳೋದಕ್ಕೆ ತುಂಬ ಚಿಕ್ಕ ವಿಚಾರಗಳು. ಬಟ್ ನಮಗೆ ಸೇವಂತಿಗೆ ಹೂ ಗಿಡಗಳಿಂದ ಜಾಸ್ತಿ ಸಣ್ಣ ಸಸಿಗಳು ಬರಬೇಕು ಅಂದರೆ ಈ ಎಲ್ಲ ಸ್ಟೆಪ್ಸ್ನುಗಳನ್ನ ಫಾಲೋ ಮಾಡಬೇಕು. ಹೆಚ್ಚಿನ ಮಾಹಿತಿಗೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಒಂದ್ಸಲ ಚೆಕ್ ಮಾಡಿ. ಇದು ನನ್ನ ಸೇವಂತಿಗೆ ಹೂ ಗಿಡಗಳ ರೀಪಾಟಿಂಗ್ ವಿಡಿಯೋ ಆಗಿತ್ತು. ಲಾಸ್ಟಲ್ಲಿ ಸಾಕಷ್ಟು ಪ್ರಮಾಣದ ನೀರನ್ನು ಕೂಡ ಕೊಡಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೂ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ